ಮಾನವ ದೇಹ ಮಾತ್ರವಲ್ಲ, ಆತ್ಮ ಶಾಶ್ವತವಾದ ಆತ್ಮ ಈ ದೇಹದಲ್ಲಿ ಅನುಭವ ಪಡೀತಾ ಇದೆ ಅಷ್ಟೇ. ಆತ್ಮಜ್ಞಾನವೇ ಶಾಶ್ವತ ಮತ್ತು ಅಂತಿಮ. ಈ ಭೌತಿಕ ಪ್ರಪಂಚದ ಜ್ಞಾನ ಮತ್ತು ಭೌತಿಕ ದೇಹದ ಜ್ಞಾನ ಶಾಶ್ವತವಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭೌತಿಕ ಪ್ರಪಂಚದ ಜ್ಞಾನವನ್ನು ಪಡೆದು ಪ್ರಸಿದ್ಧ ವ್ಯಕ್ತಿಗಳು, ಉನ್ನತ ಸ್ಥಾನಗಳನ್ನು ಪಡೆದವರು, ವಿದ್ಯಾವಂತರು ಸಹ ಅನೇಕ ಕಷ್ಟ, ನೋವು, ದುಃಖ, ಕಾಯಿಲೆಗಳಲ್ಲಿ ಜೀವನ ಮಾಡುತ್ತಿದ್ದಾರೆ. ಆತ್ಮಜ್ಞಾನವೇ ದೇವರು. ಆತ್ಮಜ್ಞಾನವನ್ನು ನೀವು ಕಲಿತರೆ ಆತ್ಮಜ್ಞಾನ ನಿಮ್ಮನ್ನು ಆರೋಗ್ಯ, ಆನಂದ, ನೆಮ್ಮದಿ, ಶಾಂತಿ, ಸುಖ ಮತ್ತು ಸುರಕ್ಷಿತ ಜೀವನದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತದೆ.